ಪ್ರಿಯ ವೀಕ್ಷಕರೇ, ಕಾಶ್ಮೀರದ ಉಗ್ರ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಕಳೆದ 7ನೇ ತಾರೀಕು ಆಪರೇಷನ್ ಸಿಂಧೂರ್ನ ಹೆಸರಿನಲ್ಲಿ ಪಾಕಿಸ್ತಾನದ ಉಗ್ರಗಾಮಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಮಿಸೈಲ್ ದಾಳಿಯನ್ನು ಮಾಡಿದ್ದರು. ಅದರ ಮುಂದುವರೆದ ಭಾಗವಾಗಿ 8ನೇ ತಾರೀಕು ಪಾಕಿಸ್ತಾನ ಪ್ರತೀಕಾರವಾಗಿ ಜಮ್ಮು ಗಡಿಯಲ್ಲಿ ಹೇಡಿಗಳಂತೆ ನಾಗರಿಕರ ಮೇಲೆ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಪಾಕಿಸ್ತಾನದ ರಣಹೇಡಿಗಳಿಗೆ ಸಮರ್ಥವಾದ ಉತ್ತರ ಕೊಟ್ಟು ಪಾಕಿಸ್ತಾನದ ಹೇಡಿಗಳನ್ನು ಸೆದೆಬಡಿದು ಹಾಕಿದ್ದಾರೆ ನಮ್ಮ ಭಾರತೀಯ ಸೈನ್ಯದ ವೀರ ಯೋಧರು. ದುರದೃಷ್ಟವಶಾತ್ ಈ ಕಾಳಗದಲ್ಲಿ ನಮ್ಮ ಸೈನ್ಯದ ಹೆಮ್ಮೆಯ ಸೈನಿಕರಾದ ಮುರಳಿ ನಾಯಕ್ರವರು ಹುತಾತ್ಮರಾಗಿದ್ದಾರೆ. ಹುತಾತ್ಮರಾದ ಮುರಳಿ ನಾಯಕ್ರವರು ಆಂಧ್ರ ಹಾಗೂ ಕರ್ನಾಟಕದ ಗಡಿ ಪ್ರದೇಶವಾದ ಗೋರೆಂಟ್ಲಾದ ಪಕ್ಕದ ಕಾಳಿತಾಂಡ ಪ್ರದೇಶದವರಾಗಿದ್ದಾರೆ. ಭಾರತ ಮಾತೆಯ ಗರ್ಭದಲ್ಲಿ ಎಂದಿಗೂ ಕಲ್ಲುಗಳು ಹುಟ್ಟೋಲ್ಲ, ಹುಟ್ಟೋದೆಲ್ಲವೂ ರತ್ನಗಳೇ. ಅದರಿಂದಲೇ ಭಾರತ ಮಾತೆಯನ್ನ ರತ್ನಗರ್ಭೆ ಅನ್ನೋದು. ಇಂತಹ ಇನ್ನಷ್ಟು ಯುದ್ಧಗಳೇ ನಡೆದರೂ ಭಾರತ ಮಾತೆಯ ಒಡಲು ಎಂದಿಗೂ ಬರಿದಾಗೋಲ್ಲ. ದಾಳಿ ಹೆಚ್ಚಾದಷ್ಟು ನಾ ಮುಂದು ತಾ ಮುಂದು ಎಂದು ಪ್ರಾಣ ಕೊಡಲು ತಯಾರಾಗಿ ನಿಂತಿರುತ್ತಾರೆ ನಮ್ಮ ಭಾರತೀಯ ಸೈನಿಕರು. ಇನ್ನು ಹುತಾತ್ಮರಾಗಿರುವ ಮುರಳಿ ನಾಯಕ್ರವರ ಪಾರ್ಥಿವ ಶರೀರವನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಆಂಬುಲೆನ್ಸ್ ಮತ್ತು ಸೇನಾ ವಾಹನಗಳ ಮುಖಾಂತರ ರಸ್ತೆ ಆದಿಯಾಗಿ ಅವರ ಹುಟ್ಟೂರಿಗೆ ಸಾಗಿಸಲಾಗಿದೆ. ರಸ್ತೆಯಲ್ಲಿ ಪಾರ್ಥಿವ ಶರೀರ ಹೊತ್ತು ಸಾಗುತ್ತಿದ್ದ ಆಂಬುಲೆನ್ಸ್ ವಾಹನಕ್ಕೆ ರಸ್ತೆಯುದ್ದಕ್ಕೂ ಊರುಗಳ ಜನ ಪುಷ್ಪವರ್ಷವನ್ನು ಸುರಿಸಿ ಜೈಕಾರಗಳನ್ನು ಕೂಗುತ್ತಿದ್ದರು. ಭಾರತ ಮಾತಾ ಕಿ ಜೈ, ವಂದೇ ಮಾತರಂ ಘೋಷವಾಕ್ಯಗಳು ಮುಗಿಲು ಮುಟ್ಟಿದ್ದವು. ಮುರಳಿ ನಾಯಕ್ರವರ ಪಾರ್ಥಿವ ಶರೀರ ಹೊತ್ತ ಆಂಬುಲೆನ್ಸ್ ವಾಹನ ನಮ್ಮ ಚಿಕ್ಕಬಳ್ಳಾಪುರದ ಮೂಲಕವೇ ಹೋಗುವುದೆಂಬ ಮಾಹಿತಿ ದೊರೆತ ಚಿಕ್ಕಬಳ್ಳಾಪುರದ ನಾಗರಿಕರು ನೂರಾರು ಸಂಖ್ಯೆಯಲ್ಲಿ ನಗರದ ಬೈಪಾಸ್ ರಸ್ತೆಯ ಬಳಿ ಜಮಾವಣೆಗೊಂಡು ಮಳೆಯನ್ನು ಲೆಕ್ಕಿಸದೆ ಕಾದು ನಿಂತಿದ್ದರು. ಪಾರ್ಥಿವ ಶರೀರ ಹೊತ್ತ ಆಂಬುಲೆನ್ಸ್ ವಾಹನ ಸಮೀಪಿಸುತ್ತಲೇ ಘೋಷಣೆಗಳನ್ನು ಕೂಗುತ್ತಾ ಹೂಮಳೆ ಸುರಿಸುತ್ತಾ ಗೌರವವನ್ನು ಸಮರ್ಪಿಸಿದರು. ಈ ಸಮಯದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರೂ ಒಟ್ಟಾಗಿ ಜಾತಿ ಮತ ಪಂಥಗಳನ್ನು ಮರೆತು ತಾವೆಲ್ಲ ಭಾರತೀಯರೆಂಬ ಸಂದೇಶವನ್ನು ಕೊಟ್ಟರು ಚಿಕ್ಕಬಳ್ಳಾಪುರದ ಜನತೆ.